ಬೇಕಾದಾಗ ಬೃಹದಾಕಾರದ ರೂಪವನ್ನು ಸ್ವೀಕಾರ ಮಾಡಿ ಸಮುದ್ರವನ್ನು ಹಾರಿದ. ಆಮೇಲೆ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ಎಲ್ಲ ಅಂತಃಪುರಗಳಲ್ಲಿ ಎಲ್ಲ ಕಡೆಗಳಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಿದ. ಹೀಗೆ ಬೇಕಾದಾಗ ತನ್ನ ರೂಪವನ್ನು ದೊಡ್ಡದು ಮಾಡಿಕೊಳ್ಳೋದು, ಬೇಕಾದಾಗ ತನ್ನ ರೂಪವನ್ನು ಚಿಕ್ಕದು ಮಾಡಿಕೊಳ್ಳೋದು, ಇಂಥ ವಿಶೇಷವಾದ ಶಕ್ತಿ ವಾಯುದೇವರಿಗೆ ಸಹಜವಾಗಿದೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅದನ್ನೇ ಸ್ವಾಭಾವಿಕ ಅಣಿಮಾದಿ ಕೂಟಾಯ, ಸ್ವಾಭಾವಿಕವಾದ ಅಣಿಮಾದಿ ಅಷ್ಟಸಿದ್ಧಿಗಳ ಸಮೂಹವನ್ನು ಹೊಂದಿರತಕ್ಕಂತಹ ಪ್ರಾಣದೇವರಿಗೆ ನಮಸ್ಕಾರ. ಜಾಹ್ನವಿ ವರ್ತುಲಾವರ್ತ ಸನ್ನಿಭ ಗಂಭೀರ ನಾಭಿಬಿಲಾಯ, ಪ್ರಾಣದೇವರ ಹೊಕ್ಕಳು ಅದನ್ನು ವರ್ಣನೆ ಮಾಡ್ತಾರೆ. ಅದು ಹೇಗಿದೆ ಅಂದರೆ, ಗಂಗೆಯಲ್ಲಿ ಏನು ಸುಳಿ ಬರುತ್ತೆ, ಆ ಗಂಗೆಯ ಸುಳಿಯಂತೆ ವರ್ತುಲಾಕಾರವಾಗಿರತಕ್ಕ ಮತ್ತು ಆಳವಾದ ಹೊಕ್ಕಳುಳ್ಳಂತಹ ಪ್ರಾಣದೇವರು, ಅವರಿಗೆ ನಮಸ್ಕಾರ. ಹೊಕ್ಕಳಿನ ಲಕ್ಷಣಗಳಿದು, ಅದು ವರ್ತುಲಾಕಾರವಾಗಿರಬೇಕು, ಸ್ವಲ್ಪ ಆಳವಾಗಿರಬೇಕು. ಅದಕ್ಕೆ ಜಾಹ್ನವಿ ವರ್ತುಲಾವರ್ತ ಸನ್ನಿಭ ಗಂಭೀರ ನಾಭಿಬಿಲಾಯ, ಗಂಗೆಯ ಸುಳಿಯಂತೆ ವರ್ತುಲಾಕಾರವಾಗಿ ಗಂಭೀರ ಅಂದರೆ ಆಳವಾಗಿ ಇರತಕ್ಕಂತಹ ಹೊಕ್ಕಳನ್ನು ಪಡೆದಂತಹ ಮಹಾನುಭಾವರು. ಅನಂತರ ವಿವಿಧ ವೀರ ಕಾರ್ತಸ್ವರ ನಿಕಷ ಪಾಷಾಣಾಯಿತ ವಕ್ಷಸ್ಥಲಾಯ, ಸಂಗ್ರಹ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರ ಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ, ಹಾಗೆ ಅಂತ ನಾರಾಯಣ ಪಂಡಿತ ಆಚಾರ್ಯ ವರ್ಣನೆ ಮಾಡ್ತಾರೆ. ಅದನ್ನು ಲಘುವಾಯುಸ್ತುತಿ ಅಂತ ಮಾಡಿ ಅದನ್ನೆಲ್ಲ ಸೇರಿಸಿರ್ತಾರೆ. ಏನರ್ಥ ಅಂದರೆ, ಹೇಗೆ ಬಂಗಾರವನ್ನು ಒರೆ ಹಚ್ಚಲಿಕ್ಕೆ ಒಂದು ವಿಶೇಷವಾದ ಕಲ್ಲಿರುತ್ತೆ, ಆ ಕಲ್ಲಿನಲ್ಲಿ ಉಜ್ಜಿ ಬಂಗಾರವನ್ನು ಒರೆ ಹಚ್ತಾರೆ. ಹಾಗೆ ಭೀಮಸೇನ ದೇವರ ಎದೆ ಅಂತಂದರೆ ಅನೇಕ ವೀರಪುರುಷರು ಅನ್ನುವ ಬಂಗಾರದ ಸಾಮರ್ಥ್ಯವನ್ನು ಹೊಳಪನ್ನು ಒರೆ ಹಚ್ಚುವ ಕಲ್ಲಿನಂತೆ ಅವರ ಎದೆ ಇದೆ ಅಂತ ವರ್ಣನೆ ಮಾಡ್ತಾರೆ. ನಾನಾ ವೀರ ಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ, ನಾನಾ ವೀರಪುರುಷರು ಅನ್ನುವಂತಹ ಬಂಗಾರಗಳ ಸಾಮರ್ಥ್ಯವನ್ನು ಹೊರಗೆ ಹಚ್ಚಿ ನೋಡಲಿಕ್ಕೆ ಇರತಕ್ಕಂಥ ಹೊರೆಗಲ್ಲು ಇದ್ದ ಹಾಗೆ ಭೀಮಸೇನ ದೇವರ ಎದೆ ಹಾಗೆ ಅಂತ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಅದನ್ನೇ ಇಲ್ಲಿ ಶ್ರೀ ವ್ಯಾಸರಾಜರು ಹೇಳ್ತಾ ಇದ್ದಾರೆ. ವಿವಿಧ ವೀರ ಕಾರ್ತಸ್ವರ ನಿಕಷ ಪಾಷಾಣಾಯಿತ ವಕ್ಷಸ್ಥಲಾಯ, ವಿವಿಧ ವೀರಪುರುಷರು, ಕಾರ್ತಸ್ವರ ಅಂದರೆ ಬಂಗಾರ ಅಂತ ಅರ್ಥ. ವಿವಿಧ ವೀರಪುರುಷರೆಂಬ ಬಂಗಾರಕ್ಕೆ ನಿಕಷ ಅಂದರೆ ಸಾಣೆ ಹಚ್ಚುವಂತಹ ಪಾಷಾಣ ಕಲ್ಲಿನಂತೆ ಇರತಕ್ಕಂತಹ ವಕ್ಷಸ್ಥಲವುಳ್ಳವರು, ಅಂತಹ ವಕ್ಷಸ್ಥಲವುಳ್ಳ ವಾಯುದೇವರಿಗೆ ನಮಸ್ಕಾರ ಎಂಬುದು. ಯಾವುದೇ ವೀರಪುರುಷರು ಅವರ ಸಾಮರ್ಥ್ಯ ಇದ್ದರೆ ಭೀಮಸೇನ ದೇವರ ಎದೆಗಾರಿಕೆ ಮುಂದೆ ನಿಂತು ಹೋರಾಟ ಮಾಡಿದಾಗ ಅವರೆಂಥ ವೀರಪುರುಷರು ಅನ್ನೋದು ಅರ್ಥ ಆಗುತ್ತೆ ಜಗತ್ತಿಗೆ. ಹೀಗೆ ವೀರಪುರುಷರೆಂಬ ಬಂಗಾರವನ್ನು ಹೊರೆ ಹಚ್ಚುವ ಕಲ್ಲಿನಂತೆ ಇರತಕ್ಕಂಥ ವಕ್ಷಸ್ಥಲವುಳ್ಳವರು, ಅಂತಹ ಭೀಮಸೇನ ಅಂತಹ ವಾಯುದೇವರಿಗೆ ನಮಸ್ಕಾರ. ಅನಂತರ ಹರಿವೈರಿ ಶರೀರ ವಿದಾರಣ ಗದಾ ವರಾಯುಧಧರ ಭುಜಾಯ, ತಮ್ಮ ಭುಜದ ಮೇಲೆ ಗದಾಯುಧವನ್ನು ಹಿಡ್ಕೊಂಡಿದ್ದಾರೆ. ಗದಾಭಯಕರಂ ಅಂತ ನಾವು ವಾಯುದೇವರ ಧ್ಯಾನ ಶ್ಲೋಕದಲ್ಲಿ ಹೇಳ್ತೇವೆ. ಆ ಗದೆಯಿಂದ ಏನು ಮಾಡ್ತಾರಂದರೆ, ಹರಿವೈರಿ ಶರೀರ ವಿದಾರಣ, ಭಗವಂತನ ಶತ್ರುಗಳಾದ ಅಯೋಗ್ಯರಾದ ದೈತ್ಯದಾನವರೇನಿದ್ದಾರೆ ಅವರನ್ನು ಸೀಳುವುದರಲ್ಲಿ ನಿಸ್ಸೀಮವಾದಂತಹ ಶ್ರೇಷ್ಠವಾದ ಆಯುಧವಾದ ಗದೆಯನ್ನು ತಮ್ಮ ಹೆಗಲಲ್ಲಿ ಹೊತ್ತಂತಹ ಪ್ರಾಣದೇವರಿಗೆ ನಮಸ್ಕಾರ. ಪ್ರಾಣದೇವರೇನು ಗದೆಯನ್ನು ಹಿಡ್ಕೊಂಡು ಗದಾ ಅಭಯಕರಂ ಅಂತ ವಾಯುದೇವರ ಮೂಲ ರೂಪವನ್ನು ಸ್ತೋತ್ರ ಮಾಡ್ತಾರೆ. ಆಚಾರ್ಯರ ಮೂಲ ರೂಪದ ಧ್ಯಾನ ಶ್ಲೋಕ ಹೇಳ್ತಾರೆ. ಪ್ರಾಣದೇವರನ್ನು ಭಗವಂತ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನೆ. ಆ ಭಗವಂತನ ತೊಡೆಯ ಮೇಲೆ ಕುಳಿತ ಪ್ರಾಣದೇವರಿಗೆ 4 ಕೈಗಳು. ಅದರ 2 ಕೈ ಭಗವಂತನಿಗೆ ನಿರಂತರವಾಗಿ ಕೈ ಮುಗಿದುಕೊಂಡೇ ಇರುತ್ತೆ, ಅದು ಕೈ ಬಿಡೋದೇ ಇಲ್ಲ. ಈ ಸುಕೃತಾಂಜಲಿ ಯಾವಾಗಲೂ ಭಗವಂತನ ಕಡೆಗೆ ತಿರುಗಿಕೊಂಡು 2 ಕೈ ಮುಗಿದುಕೊಂಡೇ ಇರ್ತಾರಂತೆ. ಇನ್ನೆರಡು ಕೈಯಲ್ಲಿ ಗದಾ ಅಭಯಕರಂ, ಒಂದು ಕೈಯಲ್ಲಿ ಗದೆ, ಒಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದಿದ್ದಾರಂತೆ. ಏನಿದರ ಅಭಿಪ್ರಾಯ ಅಂದರೆ, ಭಗವಂತನ ತೊಡೆಯ ಮೇಲೆ ಕೂತಿದ್ದಾರೆ ಅಂದರೆ ಮಕ್ಕಳನ್ನು ಪ್ರೀತಿ ಮಾಡತಕ್ಕಂಥ ತಂದೆ ತನ್ನ ಮಕ್ಕಳನ್ನು ತೊಡೆಯ ಮೇಲೆ ಕೂಡಿಸ್ಕೋತಾರೆ. ಪ್ರಾಣದೇವರು ಭಗವಂತನ ತೊಡೆಯ ಮೇಲೆ ಯಾವಾಗಲೂ ಪುರುಸುತ್ತಿದ್ದಾಗ 2 ನಿಮಿಷ ಕೂತ್ಕೊಳ್ಳೋದಲ್ಲ, ನಿರಂತರವಾಗಿ ಭಗವಂತನ ಒಂದು ರೂಪದ ತೊಡೆಯಲ್ಲಿ ಪ್ರಾಣದೇವರು ಕೂತೇ ಇರ್ತಾರೆ. ಅಂದರೆ ಕೆಳಗೆ ಇಳಿಸದೆ ಯಾವಾಗಲೂ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾರೆ ಪ್ರಾಣದೇವರನ್ನು ಭಗವಂತ. ಅಂದರೆ
ಭಗವಂತನ ವಿಶೇಷವಾದ ಪ್ರೇಮಕ್ಕೆ ಪಾತ್ರ ಆದವರು ಪ್ರಾಣದೇವರು ಅಂತ ಅರ್ಥ. ಜೊತೆಯಲ್ಲಿ ಸುಮ್ಮನೆ ಮಕ್ಕಳ ಮೇಲೆ, ಮಕ್ಕಳ ತೊಡೆ ಮೇಲೆ ಕೂತಿರ್ತಾರೆ. ಅಪ್ಪನ ಕನ್ನಡಕ ಕಿತ್ತು, ಅಪ್ಪನ ಗಡ್ಡ ಎಳೆ, ಮೀಸೆ ಎಳೆ, ಇಷ್ಟೇ ಮಾಡೋರು ನಮ್ಮ ಮಕ್ಕಳು. ಆದರೆ ಪ್ರಾಣದೇವರು ಕೂತೇನು ಮಾಡ್ತಾ ಇದ್ದಾರೆ ಅಂದರೆ ನಿತ್ಯದಲ್ಲಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನ ಕಡೆಗೆ ಮುಖ ಮಾಡಿಕೊಂಡು 2 ಕೈಗಳನ್ನು ಮುಗಿದು ನಿರಂತರವಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತು 2 ಕೈಯಲ್ಲಿ ಗದಾ ಅಭಯಗಳನ್ನು ಹಿಡ್ಕೊಂಡಿದ್ದಾರೆ. ಏನು ಅದರ ಅಭಿಪ್ರಾಯ ಅಂದರೆ ಪ್ರಾಣದೇವರು ಸಜ್ಜನರಿಗೆ ಅಭಯವನ್ನು ಕೊಡ್ತಾರೆ, ದುರ್ಜನರಿಗೆ ಗದೆಯ ಮೂಲಕ ಸಂಹಾರ ಮಾಡ್ತಾರೆ. ಈ ಅಸುರರ ಸಂಹಾರ, ಸಜ್ಜನರ ಅಭಯ ಪ್ರದಾನ, ಇದೆರಡನ್ನೂ ಕೂಡ ಭಗವಂತನ ಪೂಜಾ ರೂಪವಾಗಿ ಸಮರ್ಪಣೆ ಮಾಡ್ತಾರೆ. ಅದಕ್ಕೆ 2 ಕೈಯಲ್ಲಿ ಗದೆ ಅಭಯಗಳನ್ನು ಹಿಡಿದುಕೊಂಡು 2 ಕೈಯಲ್ಲಿ ಕೈ ಮುಗಿದು ನಿಂತಿದ್ದಾರೆ. ಅಂದರೆ ನನ್ನಿಂದ ನೀನು ನಡೆಸುವ ಅಸುರ ಸಂಹಾರ, ಸಜ್ಜನರ ಸಂರಕ್ಷಣೆ, ಇದೆಲ್ಲವನ್ನೂ ಕೂಡ ಭಗವಂತನ ಪೂಜೆಯಾಗಿ ಅರ್ಪಣೆ ಮಾಡ್ತೇನೆ ಅಂತೇಳಿ ತಮ್ಮ ಎಲ್ಲ ಕಾರ್ಯಗಳನ್ನು ಭಗವಂತನಿಗೆ ಪೂಜಾರೂಪವಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಂತಹ ಪ್ರಾಣದೇವರ ರೂಪವನ್ನು ನಾವು ಧ್ಯಾನ ಮಾಡಬೇಕು ಅಂಥೇಳಿ ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ವಾಯುದೇವರ ಧ್ಯಾನ ಶ್ಲೋಕವನ್ನು ಹೇಳ್ತಾರೆ. ಹಾಗೆ ಆ ಎಲ್ಲ ಭಗವಂತನ ಶತ್ರುಗಳು ಯಾರಿದ್ದಾರೆ, ಆ ಶತ್ರುಗಳನ್ನು ಸೀಳುವುದರಲ್ಲಿ ನಿಸ್ಸೀಮವಾದಂತಹ ಗದಾಯುಧವನ್ನು ಹೆಗಲಲ್ಲಿ ಹೊತ್ತವರು ಅಂತ. ಅಲ್ಲ, ಅಕಸ್ಮಾತ್ ಯುದ್ಧ ಮಾಡೋ ಗಡಿಬಿಡಿ ಒಳಗೆ ಭಗವದ್ಭಕ್ತರಿಗೂ ಯಾರಿಗಾದರೂ ಎತ್ತು ಹೊಡೆದು ಬಿಟ್ಟಿದ್ರೆ ಅವರು, ಅದೇನು ನಿಮ್ಗೆ ಹೆಂಗೆ ಗೊತ್ತದು ಹಾಗೆ ಅಂತ ಕೆಲವರು ಕೇಳ್ಬೋದು. ರಾವಣನಿಗೂ ಪ್ರಾಣದೇವರಿಗೂ ಇಷ್ಟೇ ವ್ಯತ್ಯಾಸ ನೋಡ್ರಿ. ರಾವಣ ತಾನು ಯಾವುದೋ ಒಂದು ಸಂದರ್ಭದಲ್ಲಿ ಯುದ್ಧ ಮಾಡುವಾಗ ಶತ್ರುಗಳ ಕಡೆಯವರು ಯಾರು, ತನ್ನ ಕಡೆಯವರು ಯಾರು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಮಾಡಿಕೊಂಡು ತನ್ನ ತಂಗಿ ಶೂರ್ಪಣಖೆಯ ಗಂಡನನ್ನೇ ಕೊಂದು ಹಾಕಿಬಿಟ್ಟಿದ್ದ ಅವನು. ಅಯ್ಯೋ, ನನ್ನ ಗಂಡನ ಕೊಂದಿಯಲ್ಲಪ್ಪ ನೀನು ಅಂತ ಶೂರ್ಪಣಖೆ ಕೇಳ್ಕೊಂಡು ಬೇರೆ ಇನ್ಯಾವುದೋ ಒಂದು ಗಂಡನ ಹುಡ್ಕೊಂಬ, ನಿಮ್ಮ ಮದುವೆ ಮಾಡ್ತೀನಿ ಅಂತ ಹೇಳ್ದೆ. ಅಲ್ಲಿಂದನೇ ಪ್ರಾರಂಭ ಪುನರ್ವಿವಾಹ. ಹಾಗೆ ಆ ಶೂರ್ಪಣಖೆಯ ತನ್ನ ತಂಗಿ ಗಂಡನನ್ನೇ ಶತ್ರುಗಳ ಕಡೆಯವರು ಅಂತ ಭ್ರಮಿಸಿಕೊಂಡು ಹೊಡೆದು ಕೊಂದವನು ನಮ್ಮ ರಾವಣ. ಆದರೆ ಹನುಮಂತ ಎಂಥವರು ಅಂದರೆ ಭೀಮಸೇನನ ಯುದ್ಧದ ರೀತಿಯನ್ನು ವರ್ಣನೆ ಮಾಡ್ತಾ ಶ್ರೀಮದ್ ವಾದರಾಜರು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ, ಒಬ್ಬ ಅವೈಷ್ಣವನನ್ನು ಉಳಿಸಿಲ್ಲ, ಒಬ್ಬ ವೈಷ್ಣವನನ್ನು ಕೂಡ ಹಿಂಸೆ ಮಾಡಿಲ್ಲ. ಇದು ಭೀಮಸೇನ ದೇವರ ಯುದ್ಧದ ವಿಶೇಷ ಅಂತಾರೆ. ಯಾವ ವಿಷ್ಣು ಭಕ್ತರನ್ನು ಕೂಡ ಹೊಡೆದು ಅವರನ್ನ ನಾಶ ಮಾಡಿಲ್ಲ, ಯಾವ ವಿಷ್ಣು ವಿರೋಧಿಗಳನ್ನು ಉಳಿಸಿಲ್ಲ. ಇದು ಭೀಮಸೇನ ದೇವರ ಯುದ್ಧದ ರೀತಿ ಹಾಗೆ ಅಂತ ವರ್ಣನೆ ಮಾಡ್ತಾರೆ. ಹಾಗಾಗಿ ಏನೋ ಕನ್ಫ್ಯೂಷನ್ ಮಾಡಿಕೊಂಡು ಯಾರಿಗೋ ಹೊಡಿಬೇಕಾಗಿದ್ದು ಯಾರಿಗೋ ಹೊಡೆದು ತಮ್ಮ ಕಡೆಯವ್ರನ್ನೇ ಸಾಯಿಸೋದು, ಇಂಥ ಅವಿವೇಕಗಳು ನಮ್ಮ ವಾಯುದೇವರಿಗಿಲ್ಲ ಎಂಬುದಾಗಿ ಮಹಾಭಾರತದಲ್ಲಿ ಭೀಮಸೇನ ದೇವರ ವ್ಯಕ್ತಿತ್ವವನ್ನು ವರ್ಣನೆ ಮಾಡ್ತಾರೆ. ಆದ್ದರಿಂದ ಅಶೇಷಯದ ಅವೈಷ್ಣವಂ ವಿಷ್ಣು ವಿರೋಧಿಗಳನ್ನು ಉಳಿಸಲಿಲ್ಲ, ವಿಷ್ಣು ಭಕ್ತರನ್ನು ಅಳಿಸಲಿಲ್ಲ. ಇದು ಭೀಮಸೇನನ ವೀರನಿಷ್ಠೆ ಅನ್ನುವುದನ್ನು ಶ್ರೀಮದ್ ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ವರ್ಣನೆ ಮಾಡ್ತಾರೆ. ಅಂತಹ ಮಹಾನುಭಾವರು ವಾಯುದೇವರು. ಅಂಥ ವಾಯುದೇವರಿಗೆ ನಮಸ್ಕಾರ. ಅನಂತರ ಮಂದಸ್ಮಿತ ಚಂದ್ರಿಕಾಕಾಂತ ವದನ ದ್ವಿಜರಾಜಾಯ. ಚಂದ್ರಮುಖ ಪ್ರಾಣದೇವರು ಚಂದ್ರನಂತೆ ಇದ್ದಾರಂತೆ. ಅವರು ಎಂತಹ ಚಂದ್ರ ಅಂತಂದರೆ ಆ ಚಂದ್ರನಿಗೆ ಬೆಳದಿಂಗಳು ಬೇಕಲ್ಲ, ಅವರ ಮುಗುಳ್ನಗೆಯೇ ಬೆಳದಿಂಗಳು. ಮುಗುಳ್ನಗೆ ಎಂಬ ಬೆಳದಿಂಗಳಿನಿಂದ ಅತ್ಯಂತ ಸುಂದರವಾಗಿ ಕಾಣುವಂತಹ ಮುಖಚಂದ್ರವುಳ್ಳವರು ವಾಯುದೇವರು. ಅಂತಹ ವಾಯುದೇವರಿಗೆ ನಮಸ್ಕಾರ ಹಾಗೆ ಅಂತಂತಾರೆ. ನಾವು ವಾಯುಸ್ತುತಿಯಲ್ಲಿ ಆ ಪ್ರಾಣದೇವರ ಮಂದಹಾಸವನ್ನು ನಾವು ಕೇಳ್ತೇವೆ. ಸಂಸಾರೋತ್ತಾಪ ನಿತ್ಯೋಪಶಮದ ಸದಯ ಸ್ನೇಹ ಹಾಸಾಂಬುಪೂರ. ಸಂಸಾರೋತ್ತಾಪ ಉಪಶಮದ, ಸಂಸಾರದ ತಾಪದ ಉಪಶಾಂತಿಯನ್ನು ಕೊಡತಕ್ಕಂಥದ್ದು ಯಾವುದು ಅಂದರೆ ಪ್ರಾಣದೇವರ ಮಂದಹಾಸ ಅಂತ ವರ್ಣನೆ ಮಾಡ್ತಾರೆ. ದಯೆಯಿಂದ ಕೂಡಿರತಕ್ಕಂತಹ ಮತ್ತು ಸಂಸಾರದ ತಾಪವನ್ನು ಉಪಶಮನಗೊಳಿಸುವಂತಹ ಮುಗುಳ್ನಗೆಯ ಪ್ರವಾಹ ಉಳ್ಳಂತಹ ಪ್ರಾಣದೇವರು ಅಂಥೇಳಿ ವಾಯುಸ್ತುತಿಯಲ್ಲಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ಅವರ ಮಂದಸ್ಮಿತವನ್ನು ನಾವು ನೋಡಿದರೆ ನಮ್ಮ ಸಂಸಾರದ ತಾಪವೆಲ್ಲ ಪರಿಹಾರ ಆಗತ್ತೆ, ಅವರ ಕರುಣೆಯ ಮಹಾಪೂರವೇ ನಮ್ಮ ಮೇಲೆ ಹರಿಯತ್ತೆ. ಆದ್ದರಿಂದ
ರಮಾರಮಣ ಚರಣ ಮಂದಸ್ಮಿತ ಚಂದ್ರಿಕಾಕಾಂತ ವದನ ದ್ವಿಜರಾಜಾಯ. ಆಮೇಲೆ ರಮಾರಮಣ ಚರಣಾರುಣ ಸರೋಜ ಭೃಂಗಾಯ. ರಮಾರಮಣನ ಚರಣ ಎಂಬ ಅರುಣ ಸರೋಜ ಅಲ್ಲಿ ಭೃಂಗರಾದವರು. ಕೃಷ್ಣಾಂಘ್ರಿ ಪಂಕೇರುಹ ಭೃಂಗರಾಜ ಹಾಗೆ ಅಂತ ನಾವು ಮಧ್ವದಲ್ಲಿ ಓದ್ತೇವೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮೀಪತಿಯಾದ ಭಗವಂತನ ಕೆಂಪಾದ ಪಾದ ಕಮಲಗಳಲ್ಲಿ ಭೃಂಗದಂತೆ ಇರತಕ್ಕಂಥವರು. ಹೇಗೆ ಭೃಂಗ ಕಮಲದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೆ, ಹಾಗೆ ಪ್ರಾಣದೇವರು ಕೂಡ ಒಂದು ಭೃಂಗ. ಅವರು ಎಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರಂದರೆ ಯಾವಾಗಲೂ ಭಗವಂತನ ಪಾದ ಕಮಲ ರಸವನ್ನು, ಮಕರಂದ ರಸವನ್ನು ಹೀರ್ತಾ ಇರ್ತಾರೆ. ಅಂತಹ ವಾಯುದೇವರು ಅಂತ ಏನು ಮಧ್ವೆಯಲ್ಲಿ ನಾವು ಕೇಳ್ತೇವೆ, ಅಂತಹ ವಾಯುದೇವರಿಗೆ ನಮಸ್ಕಾರ. ಜೃಂಭಮಾಣ ಉತ್ತಮಾಂಗಾಯ. ಫಳಫಳ ಹೊಳೆಯುವಂತಹ ಶಿರೋಭಾಗವುಳ್ಳಂಥವರು, ಅಂತಹ ವಾಯುದೇವರಿಗೆ ನಮಸ್ಕಾರ. ಕೊನೆಯಲ್ಲಿ ಸಂಪೂರ್ಣ ಲಕ್ಷಣ ಚಾರುವಂಗಾಯ. 32 ಶುಭ ಲಕ್ಷಣಗಳಿಂದ ಕಂಗೊಳಿಸುವಂತಹ ಸುಂದರವಾದ ಶರೀರವುಳ್ಳ ವಾಯುದೇವರಿಗೆ ನಮಸ್ಕಾರ. ಈ 32 ಲಕ್ಷಣ ಯಾರ್ಯಾರಿಗಿದೆ ಅಂತಂದರೆ, ಭಗವಂತನಿಗೆ 32 ಲಕ್ಷಣ ಇದೆ. ಅವನ 32 ಲಕ್ಷಣ ಸಂಪನ್ನವಾದ ಶರೀರ ಅದು ಪ್ರಾಕೃತ ಶರೀರ ಅಲ್ಲ, ಅವನ ಅಪ್ರಾಕೃತವಾದ ಸ್ವರೂಪ ಶರೀರ. ಆ 32 ಲಕ್ಷಣಗಳು ಕೂಡ ಸ್ವತಂತ್ರವಾಗಿವೆ ಮತ್ತು ನಿರವಧಿಕವಾಗಿವೆ. ಪ್ರಾಣದೇವರ ಅನಂತರದಲ್ಲಿ ಮಹಾಲಕ್ಷ್ಮಿಗೂ 32 ಲಕ್ಷಣ ಸಂಪನ್ನವಾದ ಶರೀರ ಇದೆ. ಆ ಲಕ್ಷ್ಮೀದೇವಿಯ 32 ದೇಹದ 32 ಲಕ್ಷಣಗಳು ಭಗವಂತನ ಅಧೀನವಾಗಿದೆ. ಭಗವಂತನ ದೇಹದಲ್ಲಿ ಏನು 32 ಲಕ್ಷಣ ಇದೆ ಅದಕ್ಕಿಂತ ಸ್ವಲ್ಪ ಸ್ಫುಟತೆಯಲ್ಲಿ ಕಡಿಮೆ ಲಕ್ಷ್ಮೀದೇವಿಯ 32 ಲಕ್ಷಣಗಳು.